ಗುಡ್ ಮಾರ್ನಿಂಗ್, ನಮ ಶಿವಾಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿದು ಇವತ್ತು ಅಕ್ಕಿ ರೊಟ್ಟಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಕ್ಕಿ ರೊಟ್ಟಿ ವೈಟ್ ಇರಬೇಕಾಗಿತ್ತು, ಆದರೆ ನಾನು ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಹಾಕಿರೋದ್ರಿಂದ ಇದು ಯೆಲ್ಲೋ ಕಲರ್ ಕಾಣುತ್ತೆ. ಬನ್ನಿ ಹಾಗೆ ಸ್ವಲ್ಪ ಮಾತಾಡೋಣ. ನಾವು ಜೀವನದಲ್ಲಿ ಸಕ್ಸಸ್ ಕಾಣಬೇಕಂದ್ರೆ ಈ 3 ವಿಷಯನ ಅಳವಡಿಸ್ಕೋಬೇಕು. ಯಾವ 3 ವಿಷಯಗಳು ಅಂದರೆ, ಫಸ್ಟು ನಂಬಿಕೆ. ನಮ್ಮೆಲ್ಲರ ಜೀವನವೂ ನಿಂತಿರೋದೇ ನಂಬಿಕೆ ಮೇಲೆ. ಹಾಗಾಗಿ ಫಸ್ಟು ನಮಗೆ ಲೈಫಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಲೈಫಲ್ಲಿ ಏನೋ ಒಂದು ಕಷ್ಟ ಬಂತು ಅಂತ ಹೇಳಿ ನಾವೆಂದು ನನ್ನ ಲೈಫ್ ಮುಗಿದೋಯ್ತು ಅಥವಾ ಸೋತೋಯ್ತು, ನಾವು ಅಂದ್ಕೊಂಡಂಗೆ ನಮ್ಮ ಲೈಫ್ ನಡೀತಾ ಇಲ್ಲ ಅಥವಾ ಬೇರೆಯವ್ರ ಮಾತಿಗೆ ಕಿವಿ ಕೊಡೋಕ್ಕೆ ಹೋಗಬಾರ್ದು. ಆದಷ್ಟು ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಅಷ್ಟು ಬೇಗ ನಾವೆಂದು ಸೋಲನ್ನ ಒಪ್ಕೋಬಾರ್ದು. ಆಮೇಲೆ ನನ್ನ ಲೈಫಲ್ಲಿ ಖುಷಿನೇ ಇಲ್ಲ ಅಂತ ನಾವೆಂದು ಆ ಥರ ಅಂದ್ಕೋಬಾರ್ದು. ಏನೇ ಬರಲಿ ಅದನ್ನೆಲ್ಲದನ್ನು ಎದುರಿಸ್ಕೊಂಡು ನಿಲ್ಲೋ ಶಕ್ತಿ ನಮಗಿರಬೇಕು. ಅದೇ ನಂಬಿಕೆ. ಫಸ್ಟು ನಾನು ಹೇಳೋದು, ನೀವೇನೇ ಕೆಲಸ ಮಾಡಬೇಕಾದ್ರೂ ನಮ್ಮ ಕಣ್ಣಿನ ಕನ್ನಡಿಯನ್ನು ತೆರೆಯೋ ಮುಂಚೆ ನಮ್ಮ ಮನಸ್ಸಿನ ಕನ್ನಡಿಯನ್ನು ತೆರೆಯೋಣ. ನಮ್ಮ ಮನಸ್ಸಿನ ಕನ್ನಡಿನ ಓಪನ್ ಮಾಡಿ ಇಟ್ಕೋಬೇಕು. ಮನಸ್ಸಿನ ಕ್ಯಾಮ್ರಾ ಓಪನ್ ಮಾಡಿದಾಗ ಆವಾಗ ಗೊತ್ತಾಗುತ್ತೆ ನಮಗೇನು ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಕಣ್ಣು ಯಾವಾಗಲೂ ಓಪನ್ ಆಗಿರುತ್ತೆ, ಬಟ್ ಅದ್ರ ಫಿಲ್ಟ್ರ್ ಆಗಿರಲ್ಲ, ಫಿಲ್ಟ್ರ್ ಮಾಡೋಕ್ಕೆ ಬಂದಿರಲ್ಲ ನಮಗೆ ಅಷ್ಟೇ. ಹಾಗಾಗಿ ಏನೇ ಕಷ್ಟವೇ ಬರಲಿ ಸುಖವೇ ಬರಲಿ ಯಾವುದಕ್ಕೂ ಸೋಲಕ್ಕೆ ಹೋಗಬೇಡಿ. ಲೈಫಲ್ಲಿ ಏನೇ ಬಂದ್ರೂ ಹಿಗ್ದೆ ಕುಗ್ದೆ ಸ್ಟ್ರಾಂಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಆ ಕಷ್ಟನ ಎದುರಿಸ್ಕೊಂಡು, ಆ್ಯಕ್ಚುಲಿ ಲೈಫಲ್ಲಿ ಫಸ್ಟು ಲೈಫಲ್ಲಿ ಕಷ್ಟ ಬರಬೇಕು, ಆಮೇಲೆ ಸಕ್ಸಸ್ ಕಾಣಬೇಕು. ಫಸ್ಟೇ ಸಕ್ಸಸ್ ಕಂಡ್ವಿ ಅಂದರೆ ಆದಷ್ಟು ಬೇಗ ಸೋತ್ಬಿಡ್ತೀವಿ. ಕಷ್ಟ ಬಂದಾಗ ನಮಗೆ ಆ ಕೆಲಸದ ಮಹತ್ವ ಏನು, ಎಷ್ಟು ಕಷ್ಟ ಅಂತ ಗೊತ್ತಾಗತ್ತೆ. ಹಾಗಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಓಕೆ, ನೆಕ್ಸ್ಟ್ ನಾನು ಮಾತಾಡ್ಲಿಕ್ಕೆ ಹೊರಟ್ರ ವಿಷಯ ಅದು ಅಂದರೆ ಟೈಮ್ ಮ್ಯಾನೇಜ್ಮೆಂಟು. ಆ್ಯಕ್ಚುಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ನಾವು ಟೈಮ್ ಸರಿಯಾಗಿ ಎದ್ದೇಳಿ 5 ಗಂಟೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳೋ ಹಾಬಿನ ಇಟ್ಕೊಂಬಿಡಿ. ತುಂಬ ಒಳ್ಳೆಯದು. ನೀವು 5 ಗಂಟೆಗೆ ಎದ್ದು ನೋಡಿ. ಒಂದಿನ ಕಷ್ಟ ಆಗ್ಬೋದು ಅಥವಾ 2 ದಿನ ಕಷ್ಟ ಆಗ್ಬೋದು. 3ನೇ ದಿನಕ್ಕೆ ನೀವೇ ಎದ್ದೇಳ್ತೀರಾ. ಅಲಾರಾಮ್ ಇಟ್ಕೊಂಡು ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿ. ನೀವು 5 ಗಂಟೆಗೆ ಎದ್ದೇಳಿ, ಆಲ್ಮೋಸ್ಟ್ ಹೆಣ್ಮಕ್ಳಿಗೆ 12 ಗಂಟೆಗೆ ಕೆಲಸ ಆಗಿಬಿಟ್ಟಿರುತ್ತೆ. ಏನೋ ಬೈ ಮಿಸ್ಟೇಕ್ ರಾತ್ರಿ ಮೊಬೈಲ್ ನೋಡ್ತಾನೋ ಅಥವಾ ಟಿ ವಿ ನೋಡ್ತಾನೋ ಅಥವಾ ಏನೋ ಕೆಲಸ ಅಂತನೋ ನೀವು ಬೆಳಗ್ಗೆ 7 ಗಂಟೆಗೆ ಎದ್ದರೆ ಎಲ್ಲ ಕೆಲಸ ಸಂಜೆ 4 ಗಂಟೆ ತನಕ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ನೀವೇನೇ ಕೆಲಸ ಮಾಡಬೇಕಂದ್ರೆ ಇಷ್ಟು ಟೈಮ್, ನ್ಯೂಸ್ ಪೇಪರ್ ಓದೋಕ್ಕೆ ಇಷ್ಟು ಟೈಮ್, 5 ಮಿನಿಟ್ಸು 10 ಮಿನಿಟ್ಸ್ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಅಥವಾ ತಿಂಡಿ ಮಾಡಲಿಕ್ಕೆ ಇಷ್ಟು ಟೈಮ್, ಅಡುಗೆ ಮಾಡಲಿಕ್ಕೆ ಇಷ್ಟು ಟೈಮ್ ಅಂತ ಇಟ್ಕೊಂಬಿಡಿ. ಬುಕ್ ಓದಲಿಕ್ಕೆ ಇಷ್ಟು ಟೈಮ್ ಅಂತ. ಆವಾಗ ನಿಮಗೆಲ್ಲ ಕೆಲಸನೂ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬುಕ್ ಮಾಡ್ಕೊಂಬಿಡಿ. ಆವಾಗ ಅಥವಾ ನಿಮ್ಮ ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಇಟ್ಕೊಂಡಿರಿ. ಆವಾಗ ಆ ಟೈಮ್ ಸರಿಯಾಗಿ ಆ ಕೆಲಸ ಆಗ್ತಾ ಇರುತ್ತೆ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದನೇ ನಮಗೆ ಲೈಫಲ್ಲಿ ಅರ್ಧ ಸಕ್ಸಸ್ ಸಿಗೋದು. ನೀವು ನೋಡಿ, ಟೈಮ್ ಸರಿಯಾಗಿ ಬೇಕಾದರೆ ನೀವು ನೋಡಿ 9 ಗಂಟೆಗೆ ಮಲ್ಕೊಳೋ ಅಭ್ಯಾಸ ಇಟ್ಕೊಳ್ಳಿ. ನೀವು ಆರಾಮಾಗಿ ಬೆಳಗ್ಗೆ 5 ಗಂಟೆಗೆ ಎದ್ದುಬಿಡ್ತೀರ. ಏನು ಮಾಡ್ತೀರಾ, ಈ ಫಾಸ್ಟೆಸ್ಟ್ ಲೈಫಲ್ಲಿ ನಮಗೆ 9 ಗಂಟೆಗೆ ಮಲಗೋಕ್ಕಾಗ್ತಾಯಿಲ್ಲ, ಇನ್ಕ್ಲೂಡಿಂಗ್ ನಾನು ಸಹಿತ. ನಾನು 10 ಗಂಟೆಗೆ ಮಲಗ್ತೇನೆ, ಬಟ್ 9 ಗಂಟೆಗೆ ಮಲಗಿದರೆ ಆಟೋಮೆಟಿಕ್ಕಾಗಿ 5 ಗಂಟೆಗೆ ಎಚ್ಚರ ಆಗಿಬಿಡುತ್ತೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಓಕೆ, ನಾನು ನೆಕ್ಸ್ಟ್ ಮಾತಾಡ್ಲಿಕ್ಕೆ ಹೊರಟ್ರ ವಿಷಯ ಯಾವುದು ಅಂದರೆ ಮಾತು ಮತ್ತು ಮೌನ. ನಾನು ಅಂದ್ಕೊತೀನಿ, ನಮ್ಮ ಲೈಫಲ್ಲಿ ನಾವು ಕೆಟ್ಟವರು ಅನ್ಸ್ಕೊಳೋದು ತುಂಬ ಈಸಿ, ಆದರೆ ಒಳ್ಳೆಯವರು ಅನ್ಸ್ಕೊಳೋದು ತುಂಬ ಕಷ್ಟ. ಆ ಒಳ್ಳೆಯವರು ಅನ್ಸ್ಕೊಂಡ್ಮೇಲೆ ಒಳ್ಳೆಯವರಾಗಿರಬೇಕಲ್ಲ ಕೊನೆ ತನಕ, ಅದು ಇನ್ನೂ ಕಷ್ಟ. ಆ್ಯಕ್ಚುಲಿ ಎಷ್ಟೊಂದು ಸಂಬಂಧಗಳು, ಫ್ರೆಂಡ್ಶಿಪ್ಪು ಅದೆಲ್ಲ ಹಾಳಾಗ್ತಾ ಇರೋದು ಇದರಿಂದ. ಒಳ್ಳೆಯವರು ಅಂತ ಹೋಗಿನೇ ಹಾಳಾಗಿರುತ್ತೆ. ಓಕೆ, ನಾವು ಎಲ್ಲಿ ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು. ಯಾರ್ದಾರ ಮನೆಗೆ ಹೋದಾಗ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಬೇಕು. ತುಂಬ ಮಾತಾಡ್ಲಿಕ್ಕೆ ಹೋಗಬಾರ್ದು. ನೀವೆಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಗೌರವ ನಿಮಗೆ. ಅಥವಾ ಯಾರ ಫಂಕ್ಷನ್ಸಿಗೆ ಕರೆದಿರ್ತಾರೆ, ಅಲ್ಲೂ ಆದರೂ ಅಷ್ಟೇ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿ. ಕಡಿಮೆ ಮಾತಾಡಿದಷ್ಟು ಗೌರವ ಜಾಸ್ತಿ ನನ್ನ ಪ್ರಕಾರ. ಒಬ್ಬೊಬ್ಬರು ಮನುಷ್ಯರು ಹೇಗಿರ್ತಾರೆ ಅಂದರೆ, ಮಾತಾಡಬೇಕಾದ ಜಾಗದಲ್ಲಿ ಮೌನವಾಗಿರ್ತಾರೆ, ಮೌನವಾಗಿರ್ಬೇಕು ಜಾಗದಲ್ಲಿ ತುಂಬ ಮಾತಾಡ್ತಾರೆ. ಆವಾಗ ಮಾತಿಗೆ ಬೆಲೆ ಇರಲ್ಲ.
ಆಮೇಲೆ ಒಂದೊಂದು ಸಿಚುಯೇಷನ್ ನೋಡಿ, ಅಥವಾ ಮನೇಲಿ ಏನೋ ಜಗಳ ಆಗ್ತಾ ಇರುತ್ತೆ, ಅಥವಾ ಒಂದೊಂದು ಇರ ಅವರು ಎದುರಿಗಿರೋ ಪಾರ್ಟಿನೂ ಮಾತಾಡ್ತಾ ಇರ್ತಾರೆ, ನಾವು ಮಾತಾಡ್ತಾ ಇರ್ತೀವಿ. ಆ ಟೈಮಲ್ಲಿ ಮೌನವಾಗಿದ್ದುಬಿಟ್ರೆ ಅವೆಲ್ಲವೂ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಹಾಗಾಗಿ ಮೌನನೂ ತುಂಬ ಇಂಪಾರ್ಟೆಂಟು ಲೈಫಲ್ಲಿ. ಮಾತು ಅಷ್ಟೇ ಮಿತವಾಗಿರಲಿ, ಮೌನನೂ ಅಷ್ಟೇ ಎಲ್ಲಿ ಮೌನವಾಗಿರಬೇಕೋ ಆದಷ್ಟು ಮೌನವಾಗಿರಿ. ಓಕೆ, ಇವತ್ತಿನ ಲಾಗಲ್ಲಿ ತೋರಿಸ್ತಾ ಇದ್ದೀನಲ್ಲ ಎಣ್ಗಾಯಿ ಪಲ್ಯ. ಏನೂ ಇಲ್ಲ, ಹೀರೆಕಾಯಿ ಮತ್ತು ದೊಣ್ಣೆಮೆಣ್ಸಿನ್ಕಾಯಿ ಮುಳುಗಾಯಿ ಎಲ್ಲ ಕ್ಲೀನಾಗಿ ಹೆಚ್ಕೊಳ್ಳಿ. ನಾನು ಅದ್ರಾಗ ದೊಣ್ಣೆಮೆಣ್ಸಿನ್ಕಾಯ್ದಿರೋ ಬೀಜ ಎಲ್ಲ ತೆಗೆದುಬಿಡ್ತೇನೆ. ಆ್ಯಕ್ಚುಲಿ ಮಿಕ್ಸಿಗೆ ಕರಿಬೇವು, ಹುಚ್ಚೆಳ್ಳು, ಶೇಂಗಾ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಉಪ್ಪು ಇದಿಷ್ಟು ಹಾಕಿ ತರಗ ಮಿಕ್ಸಿ ಮಾಡಿಕೊಟ್ಟಿದ್ದೀನಿ. ಈ ಕಡೆಗೆ ಪಾತ್ರೆಯಲ್ಲಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಅದಿಷ್ಟು ರುಬ್ಕೊಂಡಿದ್ದು. ಆಮೇಲೆ ನಾನು ಖಾರ ಪುಡಿ, ಸಾಂಬಾರು ಪುಡಿ, ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯ್ದು ಮಾಡ್ತಾರೆ, ನಾನು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಹಾಗಾಗಿ ಖಾರ ಪುಡಿ ಹಾಕಿ ಮಾಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹಾಕಿ ಅದು ಕುಕ್ಕರಲ್ಲಿ ಇಟ್ಟಿದ್ದೀನಿ ನೋಡಿ. ಆ್ಯಕ್ಚುಲಿ ಅದು ಕಲಸೋಬೇಕಾದ್ರೆ ಕಾಯಿಸಿರೋ ಎಣ್ಣೆನೂ ಹಾಕಿದ್ದೀನಿ. ನಾನು ಕುಕ್ಕರಲ್ಲೂ ಸ್ವಲ್ಪ ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಹಾಕಿದ್ದೆ, ಕಾಯಿಸಿರೋ ಎಣ್ಣೆ ಹಾಕಿದ್ದೆ. ಆಮೇಲೆ ಹುಣ್ಸೆಹಣ್ಣು ಹಿಂಡಿದೆ. ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಒಂದಿಷ್ಟು, ಯಾಕಂದರೆ ಟೊಮೊಟೊ ಇಲ್ಲಿ ಹುಣ್ಸೆಹಣ್ಣು ಅಷ್ಟೇ ಯೂಸ್ ಮಾಡಿರೋದ್ರಿಂದ ಒಂದೇ ಒಂದು ಟೊಮೊಟೊ ಹೆಚ್ಚು ಹಾಕಿದೆ. ನೋಡಿ, ಇದೆಲ್ಲ ಆಗಿರೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದೊಣ್ಣೆಮೆಣ್ಸಿನ್ಕಾಯಿ, ಮುಳುಗಾಯಿ, ಹೀರೆಕಾಯ್ದು ಎಣ್ಗಾಯಿ. ಆಮೇಲೆ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಪಾತಿ, ಬಿಳಿ ಹೋಳಿಗೆ, ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ. ಹಾಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅಕ್ಕಿ ರೊಟ್ಟಿ, ಎಣ್ಗಾಯಿ ಪಲ್ಯ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ನಾನು 2 ಹಂಚು ಯೂಸ್ ಮಾಡಿಬಿಡ್ತೀನಿ. ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ, ನನಗೆ ಬೇಗ ಆಗಬೇಕು ಅಂತ ನಾನು ಯೂಶ್ವಲಿ 2 ಹಂಚೇ ಯೂಸ್ ಮಾಡ್ತೀನಿ. ಓಕೆ, ಇವತ್ತಿನ ಲಾಗ್ ನಿಮಗೇನಾರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದರೂ ನಿಮಗೇನಾರ ಟೈಮ್ ಮ್ಯಾನೇಜ್ಮೆಂಟು, ಮಾತು ಮತ್ತು ನಂಬಿಕೆ ಬಗ್ಗೆ ಏನಾದರೂ ಕಮೆಂಟ್ ಹಾಕಬೇಕು ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ, ಸಿಗೋಣ ಮತ್ತು ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಕ್ಕಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ